ಹೇ ಗಾಯ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಕವನ ವ್ಲಾಗ್ಸ್. ಅದು ಕ್ರಿಸ್ಮಸ್ ಇತ್ತಲ್ವ 25th, ಸೊ ಹಾಗಾಗಿ ನಾವು ಚರ್ಚಿಗೆ ಹೋಗಿದ್ವಿ. ಇಲ್ಲಿ ನಾನು ಫೋರ್ತಿಂದ ಹಿಡಿದು ಸೆಕೆಂಡ್ ಪಿ ಯು ಸಿ ತನಕ ನಾನು ಇಲ್ಲೇ ಓದಿದ್ದು. ಸೊ ಹಾಗಾಗಿ ಪ್ರತಿ ವರ್ಷವೂ ನಾನು ಚರ್ಚಿಗೆ ಬಂದು ಕ್ಯಾಂಡಲ್ ಹಚ್ಚಿ ಹೋಗ್ತೀನಿ ಕ್ರಿಸ್ಮಸ್ ದಿನ. ಸೊ ಹಾಗಾಗಿ ಅಕ್ಕ ಅವರೆಲ್ಲ ಬಂದಿದ್ದರು. ಅಕ್ಕನ ಮಕ್ಕಳು ಅವ್ರನ್ನೆಲ್ಲ ಕರ್ಕೊಂಡು ಚರ್ಚಿಗೆ ಬಂದಿದ್ವಿ ನೋಡೋಕ್ಕೆ. ಜಾಸ್ತಿ ಏನು ವಿಡಿಯೋ ಮಾಡಲಿಲ್ಲ, ಸಣ್ಣ ಸಣ್ಣ ಕ್ಲಿಪ್ಪಿಂಗ್ ಮಾತ್ರ ಆ್ಯಡ್ ಮಾಡಿದ್ದೀನಿ ಅಷ್ಟೇ. ಅಲ್ಲಿ ಜಾಸ್ತಿ ವಿಡಿಯೋ ಮಾಡೋಕ್ಕೂ ಆಗಿಲ್ಲ, ಸಖತ್ ರಶ್ ಇತ್ತು. ಆಮೇಲೆ ಬರ್ತಾ ನಾವು ಹೋಗಿದ್ದು 5 ಗಂಟೆಗೆ, ಆಮೇಲೆ 7 ಗಂಟೆ ಅಷ್ಟೊತ್ತಿಗೆ ಬಂದ್ವಿ. ವಿಡಿಯೋ ಕೊನೆವರೆಗೂ ನೋಡಿ. ವಿಡಿಯೋ ಇಷ್ಟ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ. ಇನ್ನೂ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ, ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಂಡು ವಿಡಿಯೋ ನೋಡಿ. ಇದು ವರ್ಷದ ಕೊನೆಯ ವಿಡಿಯೋ, ಈ ವರ್ಷದ ಕೊನೆಯ ವಿಡಿಯೋ. ಸೊ ಹಾಗಾಗಿ ಇದನ್ನು ಎಡಿಟ್ ಮಾಡಿ ಇವಾಗ ಹಾಕ್ತಾಯಿದ್ದೀನಿ. ಇವಾಗ ಫುಲ್ ಬ್ಯುಸಿ ಇದ್ದೀನಿ ನಾನು, ಸ್ವಲ್ಪನೂ ಫ್ರೀ ಇಲ್ಲ. ಅಲ್ಲಿ ಇಲ್ಲಿ ಓಡಾಡೋದು ಅಂದರೆ ಕಾಲೇಜ್ ಸಂಬಂಧಪಟ್ಟಂಗೆ. ಸೊ ಹಾಗಾಗಿ ನೆಕ್ಸ್ಟ್ ಯಾವಾಗಾದ್ರೂ ಫ್ರೀ ಇದ್ದಾಗ ಒಂದ್ಸತಿ ಚರ್ಚಿಗೆ ಹೋಗ್ಬಿಟ್ಟು ಮತ್ತು ನಮ್ಮ ಸ್ಕೂಲಿಗೆ ಹೋಗ್ಬಿಟ್ಟು ವೀಡಿಯೋ ಮಾಡಿ ಹಾಕ್ತೀನಿ. ಚರ್ಚ್ ಎಲ್ಲ ನೋಡಿಕೊಂಡು, ಅವೆಲ್ಲ ಡೆಕೋರೇಷನ್ ಎಲ್ಲ ನೋಡಿಕೊಂಡು, ಆಮೇಲೆ ಲೈಟಿಂಗ್ಸ್ ಹಾಕೋ ತನಕ ಕಾಯ್ತಾ ಇದ್ವಿ, ಕತ್ಲಾಗಲಿ ಅಂತ. ಯಾಕಂದರೆ ಲೈಟಿಂಗ್ಸ್ ನೋಡೋಕ್ಕೆ ಚೆನ್ನಾಗಿರುತ್ತೆ. ಆಮೇಲೆ ಬೇಗ ಮನೆಗೆ ಬಂದ್ವಿ. ಸ್ವಲ್ಪ ಕುತ್ಕೊಂಡು ಎಲ್ಲನೂ ನೋಡಿಕೊಂಡು ತಿಂದ್ಕೊಂಡು ಬಂದ್ವಿ. ಆಮೇಲೆ ವರ್ಷನೂ ಬಂದು ಜಾಯ್ನ್ ಆಗಿ ನಮ್ಮ ಜೊತೆಗೆ ಸ್ವಲ್ಪ ಹೊತ್ತು ಇದ್ದು ಆಮೇಲೆ ಬಂದುಬಿಟ್ವಿ. ನೆಕ್ಸ್ಟು ಇದಿಷ್ಟೇ ಕ್ರಿಸ್ಮಸ್ಸಿನ ವೀಡಿಯೋ ಮಾಡೋಕ್ಕಾಗಿದೆ, ಜಾಸ್ತಿ ವೀಡಿಯೋ ಮಾಡೋಕ್ಕಾಗಿಲ್ಲ. ಯಾಕಂತಂದರೆ ಟೈಮ್ ಸ್ಪೆಂಡ್ ಮಾಡಿಬಿಟ್ಟಿತ್ತು. ಸೊ ಹಾಗಾಗಿ ಇವಾಗ ನೆಕ್ಸ್ಟ್ ಒಂದು ರೆಸಿಪಿ ತೋರಿಸ್ತಾ ಇದ್ದೀನಿ. ಸಿಂಪಲ್ಲಾಗಿ ಎಗ್ ಪಲಾವ್ ಹೆಂಗೆ ಮಾಡೋದು ಅಂತ. ಫಸ್ಟ್ ಒಂದು ಕುಕ್ಕರ್ ಇಟ್ಕೊಂಡು ಅದಕ್ಕೆ ಎಣ್ಣೆ ಹಾಕಬೇಕು. ಎಣ್ಣೆ ಹಾಕಾದ್ಮೇಲೆ ಒಂದು ಮರಾಠಿ ಮುಗ್ಗು ಮತ್ತು 2 ಹಸಿಮೆಣ್ಸಿನ್ಕಾಯಿ ಹಾಕ್ಬಿಟ್ಟು, ನಾನು ಇಲ್ಲಿ ಒಬ್ಬಳಿಗೆ ಮಾಡ್ತಾಯಿದ್ದೆ, ಸ್ವಲ್ಪ ಕ್ವಾಂಟಿಟಿ ಅಷ್ಟೇ ಮಾಡ್ತಿದ್ದೆ. ಜಾಸ್ತಿ ಬೇಕು ಅಂತಂದರೆ ಇದನ್ನು ಡಬಲ್ ಮಾಡ್ಕೊಳ್ಳಿ. ಆಮೇಲೆ ಹಸಿಮೆಣ್ಸಿನ್ಕಾಯಿ ಹಾಕಾದ್ಮೇಲೆ ಒಂದು ಸ್ಮಾಲ್ ಸೈಜ್ ಈರುಳ್ಳಿನ ಕಟ್ ಮಾಡಿ ಹಾಕಿ ಚೆನ್ನಾಗಿ ಫ್ರೈ ಮಾಡಬೇಕು. ಗೋಲ್ಡನ್ ಬ್ರೌನ್ ತನಕ ಫ್ರೈ ಮಾಡಬೇಕು. ಆಮೇಲೆ ಒಂದು ಮೀಡಿಯಮ್ ಸೈಜ್ ಟೊಮೊಟೊನ ಹಾಕಬೇಕು. ಇದಕ್ಕೆ ಹಾಕಿ ಅದನ್ನು ಚೆನ್ನಾಗಿ ಫ್ರೈ ಮಾಡಬೇಕು. ನೆಕ್ಸ್ಟು ಒಂದು ಮಸಾಲೆ ರುಬ್ಬಬೇಕು. ಸೊ ಹಾಗಾಗಿ ಒಂದು ಮಿಕ್ಸಿ ಜಾರಿಗೆ ಹಸಿಮೆಣ್ಸಿನ್ಕಾಯಿ, ಕೊತ್ತಂಬರಿ ಸೊಪ್ಪು, ಕಾಯಿ ಬೇಕಿದ್ರೆ ಹಾಕ್ಬೋದು, ಇಲ್ಲಾಂತಂದರೆ ಬೇಡ. 2 ಪೀಸ್ ಲವಂಗ ಮತ್ತು ಚಕ್ಕೆ, 1 ಬೆಳ್ಳುಳ್ಳಿ, ಒಂದು ಸ್ವಲ್ಪ ಶುಂಠಿನ ಹಾಕಿ ಚೆನ್ನಾಗಿ ಗ್ರೈಂಡ್ ಮಾಡಬೇಕು. ಗ್ರೈಂಡ್ ಮಾಡಾದಮೇಲೆ ರುಬ್ಬಿರುವಂಥ ಮಸಾಲಾನ ಕುಕ್ಕರ್ಗೆ ಹಾಕಿ ಚೆನ್ನಾಗಿ ಅದು ಎಣ್ಣೆ ಬಿಡೋ ತನಕ ಫ್ರೈ ಮಾಡಬೇಕು. ಆಮೇಲೆ ಇದಕ್ಕೆ ಒಂದು 1/2 ಟೀ ಸ್ಪೂನು ಬಿರಿಯಾನಿ ಪೌಡರ್ ಹಾಕಬೇಕು. ಮತ್ತು ಎಷ್ಟು ಬೇಕೋ ಅಷ್ಟು ರುಚಿಗೆ ತಕ್ಕಷ್ಟು ಉಪ್ಪು ಹಾಕಿ ಅದು ಎಣ್ಣೆ ಬಿಡೋ ತನಕ ಸ್ವಲ್ಪ ಫ್ರೈ ಮಾಡಬೇಕು. ನೆಕ್ಸ್ಟ್ ಇದಕ್ಕೆ ಎಷ್ಟು ಬೇಕೋ ಅಷ್ಟು ಅಕ್ಕಿ ಹಾಕಿ ಅದಕ್ಕೆ ತಕ್ಕನಂಗೆ ನೀರು ಹಾಕಿ ಕುದಿಯೋಕ್ಕೆ ಬಿಡಬೇಕು. ಕುದ್ದಾದಮೇಲೆ ಮೊಟ್ಟೆನ ಒಡೆದು ಹಾಕಬೇಕು. ಆಮೇಲೆ ಲಿಡ್ ಕ್ಲೋಸ್ ಮಾಡಿ 2 ವಿಷಲ್ ಹೊಡೆಸಿದ್ರೆ ಎಗ್ ಪಲಾವ್ ರೆಡಿ ಆಗುತ್ತೆ. ತುಂಬ ಚೆನ್ನಾಗಿ ಬಂದಿತ್ತು. So thank you for watching. Happy New Year in advance.